ಮಕ್ಕಳೇ, ಗಣಿತದ ಘನಾಕೃತಿಗಳು ಎಂಬ 8ನೇ ಅಧ್ಯಾಯವನ್ನು ನಾವಿವತ್ತು ಆರಂಭಿಸುವ. ಘನಾಕೃತಿಗಳು ಎಂದರೆ ಏನೆಂದು ನೀವು 8 ಮತ್ತು 9ನೇ ಕ್ಲಾಸ್ಗಳಲ್ಲಿ ತಿಳಿದುಕೊಂಡಿದ್ದೀರಿ. ಅದರ ಮುನ್ನವೇ ಪ್ರಾಥಮಿಕ ತರಗತಿಗಳಲ್ಲಿ ಆಯತ ಪೆಟ್ಟಿಗೆ ಎಂಬ ಆಕೃತಿಯನ್ನು ನೀವು ತಿಳಿದುಕೊಂಡಿದ್ದೀರಿ. ಆಯತ, ಚೌಕ, ತ್ರಿಕೋನ ಮುಂತಾದ ದ್ವಿಮಾನ ಆಕೃತಿಗಳಿಗಿಂತ ಒಂದು ಆಯತ ಪೆಟ್ಟಿಗೆ ಹೇಗೆ ಭಿನ್ನವಾಗಿದೆ ಎಂಬುದನ್ನು ನೀವು ಅರಿತಿದ್ದೀರಿ. ಇಲ್ಲಿ ನೋಡಿ, ಚಿತ್ರದಲ್ಲಿ ಒಂದು ಆಯತ ಪೆಟ್ಟಿಗೆ ನಿಮಗೆ ಕಾಣುತ್ತಾ ಇದೆ. ಈ ಆಯತ ಪೆಟ್ಟಿಗೆಗೆ ಉದ್ದ, ಅಗಲ ಮಾತ್ರವಲ್ಲದೆ ಎತ್ತರ ಎಂಬ ಇನ್ನೊಂದು ಅಳತೆ ಕೂಡ ಇದೆ ಎಂದು ನಿಮಗೆ ಮನವರಿಕೆಯಾಗಿದೆ. ಅದು ಇರುವುದರಿಂದಲೇ ಆಯತ ಪೆಟ್ಟಿಗೆಗೆ ಘನಫಲ ಇದೆ. ಒಂದು ಆಯತ ಪೆಟ್ಟಿಗೆಯ ಘನಫಲವನ್ನು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಎಂಬ ಸೂತ್ರವನ್ನು ಬಳಸಿ ಕಂಡುಹಿಡಿಯಬಹುದು. ಆದರೆ ಒಂದು ದ್ವಿಮಾನ ಆಕೃತಿಗೆ ವಿಸ್ತೀರ್ಣ ಮಾತ್ರವೇ ಇದೆ. ಘನಾಕೃತಿಗಳಿಗೆ ಮೇಲ್ಮೈಯೂ ಇದೆ, ಘನಫಲವೂ ಇದೆ. 8 ಮತ್ತು 9ನೇ ತರಗತಿಗಳಲ್ಲಿ ನೀವು ಸ್ತಂಭಗಳು ಎಂಬ ಘನಾಕೃತಿಗಳನ್ನು ಪರಿಚಯ ಮಾಡಿಕೊಂಡಿದ್ದೀರಿ. ಅದನ್ನು ಇವತ್ತು ನೆನಪಿಸಿ ಇವತ್ತಿನ ಪಾಠದ ಕಡೆಗೆ ನಾವು ಹೋಗುವ. ನೋಡಿ, ಇದು ಯಾವ ಆಕೃತಿಯಾಗಿದೆ ಕಾಣ್ತಾ ಉಂಟಲ್ಲ? ಹೀಗೆ ಇದನ್ನು ಇರಿಸಿದರೆ ಇದೊಂದು ಚೌಕ ಸ್ತಂಭ ಆಗ್ತದೆ. ಇದರ 2 ಪಾದಮುಖಗಳು ಚೌಕ ಕ್ಷೇತ್ರಗಳು, ಸುತ್ತಲೂ ಇರುವ ಆಕೃತಿ ಸಮಾನ ವಿಸ್ತೀರ್ಣ ಇರುವ ಆಯತವಾಗಿದೆ. ಅದನ್ನು ಇದು ಚೌಕ ಸ್ತಂಭ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ನೋಡಿ, ಇದು ತ್ರಿಕೋನ ಸ್ತಂಭ. ಅಂದರೆ ಇದರ ಅಗ್ರಮುಖಗಳು ತ್ರಿಕೋನವಾಗಿವೆ, ಉಳಿದ 3 ಮುಖಗಳು ಆಯತ ಆಕೃತಿಯಲ್ಲಿವೆ. ಇದೇ ರೀತಿ ಆಯತ ಸ್ತಂಭ, ಚತುರ್ಭುಜ ಸ್ತಂಭ, ಪಂಚಭುಜ ಸ್ತಂಭ ಮೊದಲಾದ ಸ್ತಂಭಗಳನ್ನು ನಾವು 9ನೇ ತರಗತಿಯಲ್ಲಿ ಕಲಿತಿರ್ತೇವೆ. ನಮಗೆ ಕಂಪ್ಯೂಟರ್ನಲ್ಲಿ ಈ ಸ್ತಂಭಗಳನ್ನು ನೋಡಬಹುದು. ನೋಡಿ, ಇಲ್ಲಿ ಒಂದು ಸ್ತಂಭವನ್ನು ನಿಮಗೆ ನಾನು ತೋರಿಸ್ತಿದ್ದೇನೆ. ಯಾವ ಸ್ತಂಭವಾಗಿದೆ ಇದು? ಸರಿ, ಇದು ಒಂದು ತ್ರಿಕೋನ ಸ್ತಂಭವಾಗಿದೆ. ಇದನ್ನು ನಾನು ನಿಮಗೆ ಬಿಡಿಸಿ ತೋರಿಸ್ತೇನೆ. ಕಂಪ್ಯೂಟರ್ನಲ್ಲಿ ಆದರೆ ನಮಗೆ ಅದು ಸಾಧ್ಯ ಆಗ್ತದೆ. ನೋಡಿ, ಇದನ್ನು ಬಿಡಿಸಿದ್ದೇನೆ. ಆಗ ಎಷ್ಟು ಮುಖಗಳು ನಿಮಗೆ ಕಾಣ್ತಾ ಉಂಟು? ಸರ್ವಸಮವಾದ 2 ತ್ರಿಕೋನಗಳು ಮತ್ತು 3 ಆಯತಗಳು ನಿಮಗೆ ಕಾಣ್ತಾ ಉಂಟು. ಪುನಃ ಇದನ್ನು ನಮಗೆ ಮಡಚುವ. ಹೀಗೇನಾಯಿತು? ತ್ರಿಕೋನ ಸ್ತಂಭ ಆಯಿತು. ಆಗ ತ್ರಿಕೋನ ಸ್ತಂಭಕ್ಕೆ 2 ಸರ್ವಸಮವಾದ ತ್ರಿಕೋನಾಕೃತಿಯ ಪಾರ್ಶ್ವಮುಖಗಳು ಮತ್ತು 3 ಆಯತ ಆಕೃತಿಯಲ್ಲಿರುವ ಪಾರ್ಶ್ವಮುಖಗಳು ಇವೆ ಅಂತ ನಿಮಗೆ ತಿಳಿಯಿತು. ಸರಿ, ಇನ್ನೊಂದು ಸ್ತಂಭ ನೋಡಿ ಇಲ್ಲಿ. ಯಾವ ಸ್ತಂಭ ಇದು? ಸರಿ, ಇದು ಚೌಕ ಸ್ತಂಭ ಅಲ್ಲ, ಇದು ಚತುರ್ಭುಜ ಸ್ತಂಭ ಅಂತ ಹೇಳ್ಬೋದು. ಯಾಕೆ? ಪಾದಮುಖಗಳಾಗಿ ನಮಗೆ ಇಲ್ಲಿ ಚತುರ್ಭುಜವನ್ನು ಕಾಣಬಹುದು. ಕಾಣ್ತಾ ಉಂಟಲ್ಲ?
ಆ 2 ಚತುರ್ಭುಜಗಳು ಸರ್ವಸಮವಾಗಿವೆ ನೋಡಿ. ಉಳಿದ 4 ವಿಭಿನ್ನವಾದ ಆಯತಗಳಿವೆ. ಆ ಆಯತಗಳೆಲ್ಲ ಪಾರ್ಶ್ವಮುಖಗಳಾಗಿವೆ. ಸರ್, ಇದನ್ನು ಬಿಡಿಸಿ ನೋಡಿ ಬೇಕಿದ್ರೆ. ನೋಡ, ಬಿಡಿಸಿದ ಚಿತ್ರ ನಿಮಗೆ ಇಲ್ಲಿ ಕಾಣ್ತಾ ಉಂಟಲ್ಲ? ಏನು ಕಾಣ್ತಾ ಉಂಟಲ್ಲಿ? ಸಮಾನವಾದ 2 ಚತುರ್ಭುಜಗಳು ಅಲ್ಲ, ಉಳಿದವುಗಳು ಆಯತಗಳು. ಪುನಃ ಇದನ್ನು ನಮಗೆ ಮೊದಲನೇ ರೂಪಕ್ಕೆ ಪರಿವರ್ತಿಸಬಹುದು. ನೋಡಿ, ಇದೇನು? ಇದೊಂದು ಪಂಚಭುಜ ಸ್ತಂಭ, ಸಮಪಂಚಭುಜ ಸ್ತಂಭ. ಇದನ್ನು ಬಿಡಿಸಿ ನೋಡಿ, ಯಾವೆಲ್ಲ ಆಕೃತಿಗಳು ಕಾಣ್ತಾ ಉಂಟು? ಸಮಾನವಾದ 2 ಸಮಪಂಚಭುಜಗಳು, ಉಳಿದವುಗಳು ಸಮಾನವಾದ ಆಯತಗಳು. ಪುನಃ ಅದು ಮೂಲ ರೂಪಕ್ಕೆ ಪರಿವರ್ತಿಸಿದರೆ ಏನಾಗ್ತದೆ ನೋಡಿ, ಒಂದು ಪಂಚಭುಜ ಸ್ತಂಭ ಆಗ್ತದೆ. ಸರಿಯಲ್ಲ? ಹಾಗಿದ್ರೆ ಸ್ತಂಭಗಳಿಗೆ ಸಾಮಾನ್ಯವಾದ ವಿಶೇಷತೆ ಯಾವುದಿದೆ? ಸಮಾನವಾದ 2 ಅಗ್ರಮುಖಗಳು, ಸುತ್ತಲೂ ಆಯತಗಳು. ಇದು ಸ್ತಂಭಗಳ ವಿಶೇಷತೆ. ಈಗ ನಮ್ಮ ಸುತ್ತಮುತ್ತಲು ಸ್ತಂಭಗಳ ಆಕೃತಿಯಲ್ಲಿರುವ ಅನೇಕ ವಸ್ತುಗಳಿವೆ. ಅದು ಯಾವುದೆಂದು ನೀವು ತಿಳಿದಿದ್ದೀರಿ. ವೃತ್ತ ಸ್ತಂಭವು ಕೂಡ ಸ್ತಂಭಗಳ ಗುಂಪಿಗೆ ಸೇರ್ತದೆ. ನೀವು ಸ್ತಂಭಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಬಗ್ಗೆ ಕಲ್ತಿದ್ದೀರಿ. ಏನು? ಒಂದು ಸ್ತಂಭದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಿದ್ರೆ ಏನು ಮಾಡಬೇಕು? ಅಗ್ರಮುಖಗಳ ವಿಸ್ತೀರ್ಣವನ್ನು ಪಾರ್ಶ್ವಮುಖಗಳ ವಿಸ್ತೀರ್ಣಕ್ಕೆ ಸೇರಿಸಬೇಕು. ಅಗ್ರಮುಖಗಳ ವಿಸ್ತೀರ್ಣ ನಮಗೆ ಆ ಒಂದು ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿದರೆ ಸಾಕು. ತ್ರಿಕೋನ ಆದರೆ ತ್ರಿಕೋನದ ವಿಸ್ತೀರ್ಣ, ಚೌಕ ಆದರೆ ಚೌಕದ ವಿಸ್ತೀರ್ಣ. ಇನ್ನು ಪಾರ್ಶ್ವಮುಖಗಳ ವಿಸ್ತೀರ್ಣ ಕಂಡುಹಿಡಿಬೇಕಿದ್ರೆ ಏನು ಮಾಡಿದರೆ ಸಾಕು? ನಾವು ಪಾದದ ಸುತ್ತಳತೆಗೆ ಉನ್ನತಿಯಿಂದ ಗುಣಿಸಿದರೆ ಸಾಕು ಅಂತ ನೋಡಿದೆ. ಸ್ತಂಭದ ಘನಫಲವನ್ನು ಕಂಡುಹಿಡಿಯಲಿಕ್ಕೆ ಪಾದ ವಿಸ್ತೀರ್ಣವನ್ನು ಉನ್ನತಿಯಿಂದ ಗುಣಿಸಿದರೆ ಸಾಕು ಎಂದು ನಾವು ನೋಡಿದ್ದೇವೆ. ನೀವು 6ನೇ ಪಾಠದಲ್ಲಿ, ಅಂದರೆ ಸೂಚಕ ಸಂಖ್ಯೆಗಳೆಂಬ ಪಾಠದಲ್ಲಿ ಒಂದು ಚಿತ್ರ ನಿಮಗೆ ಪರಿಚಿತವಾಗಿದೆ ನೋಡಿ. ಇದಲ್ಲ ಆ ಚಿತ್ರ. ಇದು ಹೇಗೆ ನೀವು ಈ ಚಿತ್ರವನ್ನು ಮಾಡುವುದು? 4 ಬಿಂದುಗಳು ಇಲ್ಲಿ ಮತ್ತೆ 4 ಬಿಂದುಗಳು ಈ ಮೂಲೆಯಲ್ಲಿ. ಈ 4 ಬಿಂದುಗಳನ್ನು ನಾವು x ಅಕ್ಷ ಮತ್ತು y ಅಕ್ಷವನ್ನು ಎಳೆದು ಗುರುತಿಸಿ ಈ ರೀತಿಯ ಚಿತ್ರವನ್ನು ನಾವು ಮಾಡಿದ್ದೇವೆ. ಈಗ ನಾನು ಅದೇ ರೀತಿ ಚಿತ್ರವನ್ನು ಮಾಡಿ ನಿಮ್ಮ ಎದುರು ತಂದಿದ್ದೇನೆ. ಒಂದು ಚಾರ್ಟ್ ಪೇಪರ್ನಲ್ಲಿ ಮಾಡಿ ಅದನ್ನು ತುಂಡರಿಸಿ ತಂದಿದ್ದೇನೆ. ಇದರಲ್ಲಿ ಒಂದು ಚೌಕ ಮತ್ತು ಸರ್ವಸಮವಾದ 4 ಸಮಪಾರ್ಶ್ವ ತ್ರಿಕೋನಗಳಿವೆ. ಈ ತ್ರಿಕೋನಗಳನ್ನು ನಾನು ಹೀಗೆ ಮಡಚಿ ಅದರ ಶಿರಗಳನ್ನೆಲ್ಲ ಒಂದೇ ಬಿಂದುವಿಗೆ ತಲುಪುವಂತೆ ಮಾಡುತ್ತೇನೆ. 4 ತ್ರಿಕೋನಗಳನ್ನು ಹಾಗೆ ಮಾಡಿ ಈ ರೀತಿ ಮಡಚಿ ಅದನ್ನು ಗಮ್ ಟೇಪ್ನಿಂದ ಅಂಟಿಸಿ ನೋಡು. ಹಾಗೆ ಅಂಟಿಸಿದಾಗ ನಮಗೆ ಈ ರೀತಿಯ ಒಂದು ಘನಾಕೃತಿ ಸಿಗ್ತದೆ. ಕಾಣ್ತುಂಟಲ್ಲ? ಇದರಲ್ಲಿ ಏನು ವಿಶೇಷತೆ? ಇದರ ಪಾದವಾಗಿ ಒಂದು ಚೌಕ, ಪಾರ್ಶ್ವಮುಖಗಳಾಗಿ 4 ಸಮಾನವಾದ ಸಮಪಾರ್ಶ್ವ ತ್ರಿಕೋನಗಳು. ತ್ರಿಕೋನಗಳ ತುದಿಗಳೆಲ್ಲ ಒಂದು ಬಿಂದುವಿನಲ್ಲಿ ಬಂದು ಸೇರ್ತದೆ. ಇದು ಈ ಘನಾಕೃತಿಯ ಶೀರ್ಷ. ಇದೇ ರೀತಿ ನಮಗೆ ಪಾದವಾಗಿ ಬೇರೆ ಆಕೃತಿಗಳನ್ನು ಕೂಡ ಮಾಡಬಹುದು ನೋಡಿ. ಇದು ಆ ರೀತಿಯ ಒಂದು ಆಕೃತಿಯಾಗಿದೆ. ಇದರ ಪಾದ ಚೌಕದ ಬದಲು ಸಮಪಂಚಭುಜವಾಗಿದೆ. ಸುತ್ತಲೂ ಇದಕ್ಕೆ ಏನಿದೆ? ಸಮಪಾರ್ಶ್ವ ತ್ರಿಕೋನಗಳಿವೆ. 5 ಸಮಪಾರ್ಶ್ವ ತ್ರಿಕೋನಗಳಿವೆ. ಎಲ್ಲ ಸಮಪಾರ್ಶ್ವ ತ್ರಿಕೋನಗಳ ತುದಿಗಳು ಒಂದೇ ಬಿಂದುವಿನಲ್ಲಿ ಇಲ್ಲಿ ಬಂದು ಸೇರ್ತವೆ. ಇದೇ ರೀತಿ ನಮಗೆ ಷಡ್ಭುಜಾಕೃತಿಯಲ್ಲಿ ಪಾದವನ್ನು ಆಗಿಸಿ ಸುತ್ತಲೂ 6 ಸಮಪಾರ್ಶ್ವ ತ್ರಿಕೋನಗಳಿರುವ ಆಕೃತಿಯನ್ನು ನಿರ್ಮಿಸಬಹುದು. ಇದರ ಪಾದ ಸಮಬಹುಭುಜ ಆಗಿದ್ದರೆ ಅದನ್ನು ನೋಡಲು ಬಹಳ ಚಂದ ಇರ್ತದೆ. ಆಗ ಈ ರೀತಿಯ ಆಕೃತಿಗಳನ್ನು ನಾವು ಪಿರಮಿಡ್ಗಳೆಂದು ಕರೀತೇವೆ. ಆಗ ನಾವು ಸ್ತಂಭವನ್ನು ನೋಡಿದಂತೆಯೇ ಪಿರಮಿಡ್ಗಳನ್ನು ಕೂಡ ನಮಗೆ ಕಂಪ್ಯೂಟರ್ನಲ್ಲಿ ಮಾಡ್ಬೋದು ನೋಡಿ. ಇಲ್ಲಿ ಒಂದು ಪಿರಮಿಡ್ ನಿಮಗೆ ಕಾಣ್ತಾ ಉಂಟಲ್ಲ? ಇದು ಯಾವ ಪಿರಮಿಡ್ ಎಂದು ಹೇಳ್ಬೋದಾ? ನೋಡಿ, ಇದನ್ನು ತಿರುಗಿಸಿ ಎಲ್ಲ ತೋರಿಸ್ತೇನೆ ನಾನು. ಯಾವ ಪಿರಮಿಡ್? ಸರಿ, ಇದರ ಪಾದ ಏನಾಗಿದೆ? ತ್ರಿಕೋನ ಆಗಿದೆ. ಆಗ ಪಾದ ಯಾವ ಆಕೃತಿಯೋ
ಆ ಆಕೃತಿಗೆ ಅನುಗುಣವಾಗಿ ನಾವು ಅದರ ಹೆಸರನ್ನು ಹೇಳುವಂಥದ್ದು. ಆದ್ದರಿಂದ ಇದು ತ್ರಿಕೋನ ಪಿರಮಿಡ್. ಇದರ ಸುತ್ತಲೂ ಏನಿದೆ ನೋಡಿ, ಸಮಪಾರ್ಶ್ವ ತ್ರಿಕೋನವೇ ಇದೆ. ಈಗ ಆ ತ್ರಿಕೋನ ಪಿರಮಿಡ್ಡಿನ ಮುಖಗಳನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೇನೆ. ಕಾಣ್ತಾ ಉಂಟಲ್ಲ ನಿಮಗೆ? ಒಂದು ತ್ರಿಕೋನ, ಅದರ ಸುತ್ತಲೂ 3 ಸಮಪಾರ್ಶ್ವ ತ್ರಿಕೋನಗಳು. ನೋಡಿ, ಇದನ್ನು ಮೆಲ್ಲಗೆ ಮಡಚುವ. ಕಾಣ್ತಾ ಉಂಟಲ್ಲ? ಮಡಚಿದಾಗ ಏನಾಯಿತು? ಪುನಃ ಅದು ತ್ರಿಕೋನ ಪಿರಮಿಡ್ಡೇ ಆಯಿತು. ನೋಡಿ, ಒಂದು ಚೌಕ ಪಿರಮಿಡನ್ನು ನೋಡೋಣ. ನೋಡಿ ಇಲ್ಲಿ, ಇದರ ಸುತ್ತಲೂ ನೋಡಿ, ಇದನ್ನು ನಾನು ತಿರುಗಿಸ್ತಾ ಇದ್ದೇನೆ ನೋಡಿ, ಚೌಕ ಪಿರಮಿಡ್ ಕಾಣ್ತಾ ಉಂಟಲ್ಲ? ಆಗ ಚೌಕ ಪಿರಮಿಡನ್ನು ಇದನ್ನು ಬಿಡಿಸಿ ನೋಡುವ. ಬಿಡಿಸಿ ನೋಡುವಾಗ ಏನು ಕಾಣ್ತಾ ಉಂಟು? ಒಂದು ಚೌಕ, ಅದರ ಸುತ್ತಲೂ ಸರ್ವಸಮವಾದಂತಹ 4 ಸಮಪಾರ್ಶ್ವ ತ್ರಿಕೋನಗಳು ಕಾಣ್ತಾ ಉಂಟಲ್ಲ? ಸರಿ, ಪುನಃ ಇದನ್ನು ನಾವು ಮಡಚುವ, ಮೆಲ್ಲಗೆ ಮಡಚುವ. ನೋಡಿ, ಈಗ ಅದನ್ನು ಮೆಲ್ಲಗೆ ಮಡಚಿದೆ. ಆಗ ಪುನಃ ಅದು ಚೌಕ ಪಿರಮಿಡ್ ಆಯಿತು. ಒಂದು ಶೀರ್ಷ ಅಲ್ಲಿ ಉಂಟು, ಶೀರ್ಷ ಸಿಕ್ಕಿದೆ ಅಲ್ಲ? ಇನ್ನೊಂದು ಪಿರಮಿಡ್ ನೋಡಿ, ಇಲ್ಲಿ ಇದು ಯಾವುದಾಗಿದೆ? ಸರಿ, ಇದು ಒಂದು ಪಂಚಭುಜ ಪಿರಮಿಡ್. ನೋಡಿ, ಅದನ್ನು ಬಿಡಿಸಿ ನೋಡೋಣ ನಾವು. ಸರಿ, ಬಿಡಿಸುವಾಗ ಏನು ಬಂತು? 5 ಸಮಪಾರ್ಶ್ವ ತ್ರಿಕೋನಗಳು, ಮಧ್ಯದಲ್ಲಿ ಒಂದು ಸಮಪಂಚಭುಜ. ಪುನಃ ಅದನ್ನು ನಮಗೆ ಮಡಚಿ ಮೊದಲ ರೂಪಕ್ಕೆ ಬರಿಸ್ಬೋದು. ನೋಡಿ, ಈಗ ಅದು ಮೊದಲ ರೂಪಕ್ಕೆ ಬಂದಿದೆ. ಅದು ಸಮಪಂಚಭುಜ ಪಿರಮಿಡ್ ಅಂತ ಹೇಳ್ಬೋದು, ಅಥವಾ ಪಂಚಭುಜ ಪಿರಮಿಡ್ ಅಂತ ಹೇಳ್ಬೋದು. ಈಗ ನಾವು ಇದುವರೆಗೆ ತ್ರಿಕೋನ ಪಿರಮಿಡ್, ಪಂಚಭುಜ ಪಿರಮಿಡ್, ಚೌಕ ಪಿರಮಿಡ್, ಈ ರೀತಿಯ ಪಿರಮಿಡ್ಗಳನ್ನು ನಾವು ನೋಡಿದ್ದೇವೆ. ಇದೇ ರೀತಿಯಲ್ಲಿ ಪಾದ ವಿವಿಧ ಬಹುಭುಜಗಳಾಗಿರುವ ಪಿರಮಿಡ್ಗಳನ್ನು ನಮಗೆ ಸಾಫ್ಟ್ವೇರ್ನಲ್ಲಿ ರಚಿಸಬಹುದು. ಮಾದರಿಗಳಾಗಿ ರಟ್ಟಿನಿಂದಲೋ ಚಾರ್ಟ್ ಪೇಪರ್ನಿಂದಲೋ ನಮಗೆ ರಚಿಸಬಹುದು. ಈ ಪಾಠದ ಉದ್ದಕ್ಕೂ ನಾವು ಈ ಎಲ್ಲ ಪಿರಮಿಡ್ಗಳನ್ನು ನಾವು ಚರ್ಚಿಸುವುದಿಲ್ಲ. ನಾವು ಒಂದು ಪಾದ ಚೌಕವಾಗಿರುವಂತಹ ಪಿರಮಿಡ್, ಅಂದರೆ ಚೌಕ ಪಿರಮಿಡ್ಡಿನ ಬಗ್ಗೆ ಮಾತ್ರ ಈ ಪಾಠದುದ್ದಕ್ಕೂ ನಾವು ಚರ್ಚಿಸುತ್ತೇವೆ. ಅದರ ಮೇಲ್ಮೈ ವಿಸ್ತೀರ್ಣ, ಅದರ ಘನಫಲ ಇತ್ಯಾದಿ ವಿಚಾರಗಳನ್ನು ನಾವು ಚರ್ಚಿಸುತ್ತೇವೆ. ನೋಡಿ, ಇದು ಆಗ ನಾವು ತೋರಿಸಿದಂತಹ ಚೌಕ ಪಿರಮಿಡ್. ಹಾಗೆ ಇದರಲ್ಲಿ ಯಾವೆಲ್ಲ ಅಳತೆಗಳಿವೆ ಅಂದರೆ, ನಮಗೆ ಚೌಕ ಕೆಲವು ಆಕೃತಿಗಳೆಲ್ಲ ಅಳತೆ ಉಂಟಲ್ಲ. ಒಂದು ಆಯತಕ್ಕಾದರೆ ಉದ್ದ, ಅಗಲ. ಅದೇ ರೀತಿಯಲ್ಲಿ ಇದರಲ್ಲಿ ಯಾವ ಅಳತೆ ಇದೆ? ಈಗ ನಮಗೆ ಇಲ್ಲಿ ನೋಡಿದರೆ ಇದು ಒಂದೇ ರೀತಿಯ 4 ಅಳತೆಗಳು, ಅಂದರೆ ಇದರ ಪಾದದ ಅಂಚು. ಆಗ ನಾವು ಇದನ್ನು ಹೇಳುವುದು ಚೌಕ ಪಿರಮಿಡ್ಡಿನ ಪಾದ ಅಂಚು ಅಥವಾ ಪಾದದ ಅಂಚು ಅಂತ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ಹೀಗಿರುವ ಉದ್ದ ಅಂತ ಹೇಳಿದರೆ ಶೀರ್ಷದಿಂದ ಪಾದದ ಶಿರಕ್ಕೆ ಇರುವಂತಹ ದೂರ ಅಂತ ಹೇಳಿದರೆ ಇದರ ಪಾರ್ಶ್ವ ಅಂಚು. ಪಾರ್ಶ್ವ ಅಂಚುಗಳು 4 ಸಮಾನವಾದ ಪಾರ್ಶ್ವ ಅಂಚುಗಳಿವೆ, 4 ಸಮಾನವಾದ ಪಾದದ ಅಂಚುಗಳು ಇವೆ. ಇನ್ನು ಬೇರೆ ಯಾವ ಅಳತೆಗಳಿವೆ ಅಂತೇಳಿ ನಮಗೆ ನೋಡ್ಬೋದು. ಆಗ ಒಂದು ಪಿರಮಿಡ್, ಯಾವುದೇ ಒಂದು ವಸ್ತು ಅಥವಾ ಒಂದು ಪೆಟ್ಟಿಗೆ, ಅದಕ್ಕೆಲ್ಲ ಒಂದು ಉನ್ನತಿ ಅಥವಾ ಎತ್ತರ ಇರ್ತದೆ. ಹಾಗೆ ಈ ಪಿರಮಿಡ್ಡಿಗೂ ಕೂಡ ಎತ್ತರ ಉಂಟು. ಇದೆಷ್ಟು ಎತ್ತರ ಇದೆ ಅಂತ ನಮ್ಗೆ ಹೇಳ್ಬೋದಲ್ಲ. ಏನು ಎತ್ತರ ಅಂತ ಹೇಳಿದರೆ ಹಾಗೆ ಇದು ಎತ್ತರ ಆಗ್ತದಾ? ಇಲ್ಲ. ಆದರೆ ಇದು ಪಾರ್ಶ್ವ ಅಂಚು ಅಲ್ವ, ಇದು ಎತ್ತರ ಆಗುವುದಿಲ್ಲ, ಇದು ಓರೆಯಾಗಿರುವ ಎತ್ತರ ಅಲ್ವ. ಸರಿ, ಹಾಗಿರಿದ್ರೆ ನಾವು ಈ ಪಿರಮಿಡ್ಡಿನ ಎತ್ತರ ಅಂದರೆ ಏನು? ಇದರ ಪಾದದಿಂದ ಇದರ ಶೀರ್ಷಕ್ಕೆ ಇರುವ ದೂರ ಯಾವಾಗಲೂ ಏನಾಗಿರಬೇಕು? ಲಂಬ ದೂರ ಆಗಿರಬೇಕು. ಈಗ ಲಂಬ ದೂರ ಅಂತ ಹೇಳುವುದು ಯಾವುದನ್ನು ನಾವು ಇದರ ಪಾದ ಉಂಟಲ್ಲ, ಇದರ ಪಾದದ ಕೇಂದ್ರ ಅಂದರೆ ಅದರ ಕರ್ಣಗಳ ಸಂಗಮ ಬಿಂದು, ಅದು ಕೇಂದ್ರ. ಆ ಕೇಂದ್ರದಿಂದ ಈ ಶೀರ್ಷಕ್ಕೆ ಇರುವಂತಹ ದೂರವೇ ಈ ಪಿರಮಿಡ್ಡಿನ ಉನ್ನತಿ ಅಥವಾ ಎತ್ತರ. ಇದನ್ನು ಪಾಠ ಪುಸ್ತಕದಲ್ಲಿ ಹೇಗೆ ಕಂಡುಹಿಡಿಯುವುದೆಂಬುದಾಗಿ ವಿವರಿಸಿದ್ದಾರೆ, ಸ್ಕೇಲ್ ಮತ್ತು ಪುಸ್ತಕವನ್ನು ಉಪಯೋಗಿಸಿ. ಅದನ್ನು ನೀವು ನೋಡಿ. ಈಗ ನಾವು ಕಂಪ್ಯೂಟರ್ನಲ್ಲಿ ಮಾಡಿದಂಥ ಪಿರಮಿಡ್ಡನ್ನು ನೋಡೋಣ. ನೋಡಿ, ಇಲ್ಲಿ ಕಾಣ್ತಾ ಉಂಟು ನಿಮಗೆ ಪಿರಮಿಡ್. ಆಗ ಈ ಪಿರಮಿಡ್ಡಿನ ಎತ್ತರ ನಿಮಗೆ ಅದರ ಒಳಭಾಗದಲ್ಲಿ ಕಾಣ್ತಾ ಇದೆ, ಕಾಣ್ತಾ ಉಂಟಲ್ಲ. ಆಗ ಶಿರದಿಂದ ಪಾದದ ಮಧ್ಯಕ್ಕೆ ಇರುವಂಥ ದೂರ ನೋಡಿ, ಕರೆಕ್ಟ್ ಕಾಣ್ತಾ ಉಂಟು ನಿಮಗೆ, ಕಾಣ್ತಾ ಉಂಟು ನೋಡಿ. ಅದನ್ನು ತಿರುಗಿಸಬೇಕಿದೆ, ನಾನು ತೋರಿಸ್ತೇನೆ. ಅಂದರೆ ಒಂದು ಪಿರಮಿಡ್ಡಿನ ಎತ್ತರ ಏನೆಂಬುದಾಗಿ ನಮಗೆ ಸಾಫ್ಟ್ವೇರ್ನ ಉಪಯೋಗಿಸಿ ಬಹಳ ಸೂಕ್ಷ್ಮವಾಗಿ ನಮಗೆ ನೋಡ್ಬೋದು. ಅಂತ ಹೇಳಿದರೆ ನಮಗೆ ಇದರಲ್ಲಿ ಅದರ ಎತ್ತರವನ್ನು ನಿಮಗೆ ಹಿಡಿದು ತೋರಿಸಲಿಕ್ಕೆ ಆಗೋದಿಲ್ಲ. ಹೀಗೆ ಒಳಭಾಗದಲ್ಲಿ ಎತ್ತರ ಬರುವಂಥ ಎತ್ತರ ಎಂಬುದನ್ನು ಹೀಗೆ ನಾನು ಪಾರ್ಶ್ವ ಅಂಚನ್ನು ತೋರಿಸಿದ ರೀತಿಯಲ್ಲಿ ಎತ್ತರವನ್ನು ನಮಗೆ ಇಲ್ಲಿ ತೋರಿಸಲಿಕ್ಕೆ ಆಗುವುದಿಲ್ಲ, ಸರಿಯಲ್ಲ.
ಆಗ ಅದರಲ್ಲಿ ನಮಗೆ ಕರೆಕ್ಟಾಗಿ ಎತ್ತರವನ್ನು ಕಾಣ್ಬೋದು. ಎಲ್ಲರೂ ಕಂಡಿದ್ದೀರಲ್ಲ. ಆಗ ಒಂದು ಪಿರಮಿಡಿನ ಎತ್ತರ ಎಂದರೆ ಏನು ಅಂತ ಎಲ್ಲರಿಗೂ ಗೊತ್ತಾಯಿತು. ಹಾಗೆ ಎಷ್ಟು ಅಳತೆ ಆಯ್ತು ಈಗ ಪಿರಮಿಡ್ಡಿಗೆ? ಪಾರ್ಶ್ವ ಅಂಚು, ಪಾದಂಚು, ಉನ್ನತಿ. ಆಗ 3 ಅಳತೆಗಳನ್ನು ನಾವು ಪರಿಚಯ ಮಾಡಿಕೊಂಡಿದ್ದೇವೆ. ಈಗ ಒಂದು ಪ್ರಶ್ನೆಯನ್ನು ನೋಡುವ. ಪಾದದಂಚು 10 ಸೆಂಟಿಮೀಟರ್, ಪಾರ್ಶ್ವ ಅಂಚು 13 ಸೆಂಟಿಮೀಟರ್ ಆಗಿರುವ ಒಂದು ಪಿರಮಿಡ್ಡಿನ ಹೊರಮೈ ವಿಸ್ತೀರ್ಣವೆಷ್ಟು ಅಂತೇಳಿ. ಆಗ ಪಾರ್ಶ್ವ ಅಂಚು 13 ಸೆಂಟಿಮೀಟರ್, ಪಾದದಂಚು 10 ಸೆಂಟಿಮೀಟರ್. ಹೊರಮೈ ವಿಸ್ತೀರ್ಣ ಕಂಡುಹಿಡಿಬೇಕಿದ್ರೆ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕು, ಈ 4 ಪಾರ್ಶ್ವ ಮುಖಗಳ ವಿಸ್ತೀರ್ಣವನ್ನು ಕಂಡುಹಿಡಬೇಕು, ಮತ್ತೆ ಆ ಮೊತ್ತವನ್ನು ಕೂಡಿಸಬೇಕು. ಸರಿ, ಚೌಕದ ವಿಸ್ತೀರ್ಣ ಕಂಡುಹಿಡಿದು ನಮಗೆ ಗೊತ್ತಿಲ್ಲ. ಅದರಿಂದ ಚೌಕದ ವಿಸ್ತೀರ್ಣ ಅಂತ ಹೇಳಿದರೆ ಪಿರಮಿಡ್ಡಿನ ಪಾದದ ವಿಸ್ತೀರ್ಣ. ಪಿರಮಿಡ್ಡಿನ ಪಾದದ ವಿಸ್ತೀರ್ಣ ಸಮ ಏನು ಬರ್ತದೆ? 10ರ ವರ್ಗ. 10ರ ವರ್ಗ ಸಮ 100. ಆಗ 100 ಚದರ ಸೆಂಟಿಮೀಟರ್ ಅಂತ ಆಯಿತು. ಇನ್ನು ನಮಗೆ ಒಂದು ಪಾರ್ಶ್ವ ಮುಖದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯುವ. ಒಂದು ಪಾರ್ಶ್ವಮುಖದಲ್ಲಿ ನಿಮಗೆ ಕಾಣ್ತಾ ಉಂಟು. ಒಂದು ಪಾರ್ಶ್ವಮುಖ ಸಮಪಾರ್ಶ್ವ ತ್ರಿಕೋನ, ಅದರ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದರ 2 ಸಮಾನವಾಗಿರುವ ಭುಜಗಳು 13 ಸೆಂಟಿಮೀಟರ್, ಅದರ ಮತ್ತೊಂದು ಭುಜ 10 ಸೆಂಟಿಮೀಟರ್. ಈಗ ನಾವು ಅದರ ಉನ್ನತಿ ನಮಗೆ ಕಂಡುಹಿಡಬೇಕು. ಈ ತ್ರಿಕೋನದ ಉನ್ನತಿಯನ್ನು ಕಂಡುಹಿಡಬೇಕು. ಹೇಗೆ ಕಂಡುಹಿಡಿಬಹುದು? ಸಮಪಾರ್ಶ್ವ ತ್ರಿಕೋನ ಆಗುವಾಗ ಅದರ ಸಮಾನ ಭುಜಗಳು ನಿರ್ಣಯಿಸುವ ಶಿರದಿಂದ ಪಾದಕ್ಕೆ ಲಂಬ ಎಳೆದರೆ ಅದು ಪಾದವನ್ನು ಸಮಭಾಗ ಮಾಡ್ತದೆ ಅಂತ ನೋಡಿದ್ದೇವೆ ನಾವು. ಅಂತ ಹೇಳಿದರೆ ನಾನೀಗ ಲಂಬವನ್ನು ಎಳೆದಿದ್ದೇನೆ ನೋಡಿ ಆ ತ್ರಿಕೋನಕ್ಕೆ. ಹಾಗೇನಾಯಿತು? ಅದರ ಪಾದ 5 ಸೆಂಟಿಮೀಟರ್ ಆಗಿ ವಿಭಾಗ ಆಯಿತು. ಆಗ ನಮಗೆ ಅಲ್ಲಿ ಸಿಗುವಂತಹ ಸಿಗುವಂತಹ 2 ಲಂಬಕೋನ ತ್ರಿಕೋನಗಳಿವೆ. ಅದರಲ್ಲಿ ಯಾವುದಾದ್ರು ಒಂದು ತ್ರಿಕೋನವನ್ನು ನೋಡಿ. ಆಗ ಅದರ ಪಾದ 5 ಸೆಂಟಿಮೀಟರ್, ಕರ್ಣ 13 ಸೆಂಟಿಮೀಟರ್. ಆಗ ಅದರ ಲಂಬವನ್ನು ನಮಗೆ ಕಂಡುಹಿಡಿಬಹುದು. ಲಂಬ ಅಂತ ಹೇಳಿದರೆ ತ್ರಿಕೋನದ ಉನ್ನತಿಯನ್ನು ಕಂಡುಹಿಡಿಬಹುದು. ಆಗ ಲಂಬದ ವರ್ಗ ಸಮ ಯಾವುದು? 13ರ ವರ್ಗ ಕಳೆ 5ರ ವರ್ಗ ಅಂತ ಹೇಳಿದರೆ 13ರ ವರ್ಗ 169 ಕಳೆ 5ರ ವರ್ಗ ಅಂತ ಹೇಳಿದರೆ 25, ಅಂದರೆ 144 ಅಂತ ಬರ್ತದೆ. ಆದ್ದರಿಂದ ಲಂಬ ಸಮ ವರ್ಗಮೂಲ 144 ಅಥವಾ ರ್ಯಾಡಿಕಲ್ 144 ಸಮ 12. ಆಗ ಈ ಒಂದು ತ್ರಿಕೋನದ ಉನ್ನತಿ, ತ್ರಿಕೋನದ ಲಂಬ 12 ಸೆಂಟಿಮೀಟರ್ ಆಯಿತು. ಈಗ ನಮಗೆ ಪಾರ್ಶ್ವಮುಖದ ವಿಸ್ತೀರ್ಣ ಕಂಡುಹಿಡಿಯಿತು. ಪಾರ್ಶ್ವಮುಖದ ವಿಸ್ತೀರ್ಣ ಸಮ ಅರ್ಧ ಗುಣಿಸು ಪಾದ ಗುಣಿಸು ಲಂಬ. ಆಗ ಅರ್ಧ ಗುಣಿಸು 10 ಗುಣಿಸು 12. ಆಗ 120 ಗುಣಿಸು ಅರ್ಧ. 120ರ ಅರ್ಧ ಎಷ್ಟು ಬರ್ತದೆ? 60. ಒಂದು ಪಾರ್ಶ್ವಮುಖದ ವಿಸ್ತೀರ್ಣ ಸಮ 60 ಚದರ ಸೆಂಟಿಮೀಟರ್. ಸುತ್ತಲೂ 4 ಪಾರ್ಶ್ವಮುಖಗಳಿವೆ. ಆದ್ದರಿಂದ ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ 4 ಗುಣಿಸು 60 ಸಮ 240 ಚದರ ಸೆಂಟಿಮೀಟರ್. ಆದ್ದರಿಂದ ಈ ಪಿರಮಿಡಿನ ಒಟ್ಟು ಹೊರಮೈ ವಿಸ್ತೀರ್ಣ ಸಮ ಪಾದದ ವಿಸ್ತೀರ್ಣ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ 100 ಕೂಡಿಸು 240 ಸಮ 340 ಚದರ ಸೆಂಟಿಮೀಟರ್. ಈ ಪ್ರಶ್ನೆಯಲ್ಲಿ ನಮಗೆ ಆ ತ್ರಿಕೋನದ ಒಂದು ಉನ್ನತಿ ನಮಗೆ ಸಿಕ್ಕಿತು 12 ಅಂತ. ಅದನ್ನು ಈ ಪಿರಮಿಡ್ಡಿನಲ್ಲಿ ನೋಡಿ. ಅಂದರೆ ಇದು ತ್ರಿಕೋನದ ಉನ್ನತಿಯಾಗಿತ್ತು. ಈ ತ್ರಿಕೋನದ ಉನ್ನತಿ ಈ ಪಿರಮಿಡ್ಡಿಗೆ ಒಂದು ಅಳತೆಯಾಗಿದೆ. ಅದನ್ನು ನಾವು ಸ್ಲ್ಯಾಂಟ್ ಹೈಟ್ ಅಂತ ಕರಿತೇವೆ ನಾವು ಇಂಗ್ಲೀಷ್ನಲ್ಲಿ, ಅಥವಾ ಕನ್ನಡದಲ್ಲಿ ನಮಗೆ ಪಾರ್ಶ್ವೋನ್ನತಿ ಅಂತ. ಇದು ಕೂಡ ಚೌಕ ಪಿರಮಿಡ್ಡಿನ ಒಂದು ಅಳತೆ, ಪಾರ್ಶ್ವೋನ್ನತಿ. ಎಲ್ ಎಂಬುದಾಗಿ ನಾವು ಸೂಚಿಸುವುದು ಸ್ಲ್ಯಾಂಟ್ ಹೈಟ್ ಅಥವಾ ಪಾರ್ಶ್ವೋನ್ನತಿ. ಅದನ್ನು ಎಲ್ ಎಂಬುದಾಗಿ ನಾವು ಸೂಚಿಸ್ತೇವೆ. ಆಗ ಒಟ್ಟು ನಮಗೆ ಈ ಪಿರಮಿಡ್ಡಿಗೆ 4 ಅಳತೆಗಳು ಸಿಕ್ಕಿತು. ಒಮ್ಮೆ ನೆನಪಿಸುವ ನಾವು. ಇದು ಯಾವುದು? ಬೇಸ್ ಎಡ್ಜ್ ಅಥವಾ ಪಾದದ ಅಂಚು. ಇದು ಲೇಟರಲ್ ಎಡ್ಜ್ ಅಂತ ಹೇಳಿದರೆ ಪಾರ್ಶ್ವ ಅಂಚು. ಇದು ಪಾರ್ಶ್ವೋನ್ನತಿ ಅಂದರೆ ಸ್ಲ್ಯಾಂಟ್ ಹೈಟ್. ಇನ್ನು ನಮಗೆ ಕೈ ಹಿಡಿದು ತೋರಿಸಲು ಸಾಧ್ಯ ಇಲ್ಲದಂತಹ ಒಂದು ಅಳತೆ ಅಂತ ಹೇಳಿದರೆ ಶೀರ್ಷದಿಂದ ಪಾದದ ಮಧ್ಯಕ್ಕಿರುವಂತಹ ದೂರ, ಅದುವೇ ಹೈಟ್ ಅಥವಾ ಎತ್ತರ. ಈ 4 ಅಳತೆಗಳೊಳಗೆ ಇರುವ ಸಂಬಂಧವನ್ನು ನಾವು ಮುಂದಿನ ತರಗತಿಗಳಲ್ಲಿ ಕಲಿಯುತ್ತೇವೆ. ಈ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಪಾದದಂಚು 2 ಮೀಟರ್, ಪಾರ್ಶ್ವಂಚು 3 ಮೀಟರ್ ಆಗಿರುವಂತಹ ಒಂದು ಚೌಕ ಪಿರಮಿಡ್ಡಿನ ಹೊರಮೈ ವಿಸ್ತೀರ್ಣ ಎಷ್ಟು?
ಇಲ್ಲಿ ಅಳತೆಗಳು ಮೀಟರ್ನಲ್ಲಿವೆ. ಇದು 2 ಮೀಟರ್, ಇದು 3 ಮೀಟರ್. ಪಾರ್ಶ್ವ ಅಂಚು 3 ಮೀಟರ್, ಪಾದದ ಅಂಚು 2 ಮೀಟರ್. ಆಗ ನಮಗೆ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು. ಪಾದದ ವಿಸ್ತೀರ್ಣ ಸಮ 2ರ ಸ್ಕ್ವಯರ್ ಸಮ 4 ಚದರ ಮೀಟರ್. ಕಾಣ್ತಾ ಉಂಟಲ್ಲ, 4 ಚದರ ಮೀಟರ್ ಪಾದದ ವಿಸ್ತೀರ್ಣ. ಒಂದು ಪಾರ್ಶ್ವಮುಖದ ವಿಸ್ತೀರ್ಣ ಕಂಡುಹಿಡಬೇಕಿದ್ರೆ ಪಾರ್ಶ್ವ ಅಂಚುಗಳು 3 ಮೀಟರ್ 3 ಮೀಟರ್. ಇಲ್ಲಿ ಅದರ ತ್ರಿಕೋನದ ಪಾದ ಇದೆಷ್ಟು 2 ಮೀಟರ್. ಈಗ ನಾವಲ್ಲಿ ಈ ಚಿತ್ರ ನೋಡಿ, ಅಲ್ಲಿ ಆ ಚಿತ್ರದಲ್ಲಿ ನಮಗೆ ಇದು 3 ಮೀಟರ್, ಇದು 3 ಮೀಟರ್, ಇದು 2 ಮೀಟರ್ ಆಗಿರುವಂಥ ಒಂದು ಸಮಪಾರ್ಶ್ವ ತ್ರಿಕೋನ. ಅದರ ಉನ್ನತಿಯನ್ನು ಕಂಡುಹಿಡಬೇಕು ಅಂತ ಹೇಳಿದರೆ ಪಿರಮಿಡಿನ ಪಾರ್ಶ್ವ ಉನ್ನತಿಯನ್ನು ಕಂಡುಹಿಡಬೇಕು. ಆಗ ಪಾರ್ಶ್ವ ಉನ್ನತಿ ಅಥವಾ ತ್ರಿಕೋನದ ಉನ್ನತಿ ಸಮ ಏನು ಬರ್ತದೆ, ರೂಟ್ ಆಫ್ ಅಥವಾ ರ್ಯಾಡಿಕಲ್ 3ರ ವರ್ಗ ಕಳೆ 1ರ ವರ್ಗ. ಒಂದೇಲಿಂದ ಸಿಕ್ಕಿದೆ ನಮಗೆ, ಅಲ್ಲಿ ಲಂಬಕೋನ ತ್ರಿಕೋನ ಸಿಗ್ತದೆ ನಮಗೆ. ಆ ಲಂಬಕೋನ ತ್ರಿಕೋನದಲ್ಲಿ ಕರ್ಣ 3 ಮೀಟರ್ ಆಗಿದೆ, ಪಾದ 2ರ ಅರ್ಧ. 2ರ ಅರ್ಧ ಅಂತ ಹೇಳಿದರೆ 1 ಮೀಟರ್. ಆಗ 3ರ ವರ್ಗ ಕಳೆ 1ರ ವರ್ಗ. ಉನ್ನತಿ ಸಮ ರ್ಯಾಡಿಕಲ್ 3ರ ವರ್ಗ ಕಳೆ 1ರ ವರ್ಗ. 3ರ ವರ್ಗ ಎಷ್ಟು 9, 1ರ ವರ್ಗ 1. ಆಗ 9ರಿಂದ 1 ಹೋದರೆ 8. ತ್ರಿಕೋನದ ಉನ್ನತಿ ಏನು ಬರ್ತದೆ ಸಮ ರ್ಯಾಡಿಕಲ್ 8. ರ್ಯಾಡಿಕಲ್ 8 ಹೇಗೆ ಬರಿಬೋದು ನಮಗೆ, ರ್ಯಾಡಿಕಲ್ 4 × 2 ಅಂತ ಬರಿಬೋದು. 4ಕ್ಕೆ ವರ್ಗಮೂಲ ಇದೆ ಎಷ್ಟು 2. ಅದರಿಂದ ತ್ರಿಕೋನದ ಉನ್ನತಿ ಸಮ 2 ರ್ಯಾಡಿಕಲ್ 2 ಮೀಟರ್ ಅಂತ ಆಯಿತು. ಇನ್ನು ನಮಗೆ ಒಂದು ಪಾರ್ಶ್ವಮುಖದ ವಿಸ್ತೀರ್ಣ ಕಂಡುಹಿಡಬಹುದು. ಪಾರ್ಶ್ವಮುಖದ ವಿಸ್ತೀರ್ಣ ಸಮ ಅರ್ಧ ಗುಣಿಸು 2 × 2 ರ್ಯಾಡಿಕಲ್ 2. 2ರ ಅರ್ಧ 1 ಆಯಿತು. ಆಗ 2 ರ್ಯಾಡಿಕಲ್ 2 ಚದರ ಮೀಟರ್. ಪಾರ್ಶ್ವಮುಖಗಳ ವಿಸ್ತೀರ್ಣ 4 ಪಾರ್ಶ್ವಮುಖಗಳಿವೆ ಸಮ 4 × 2 ರ್ಯಾಡಿಕಲ್ 2 ಸಮ 8 ರ್ಯಾಡಿಕಲ್ 2 ಚದರ ಮೀಟರ್. ಒಟ್ಟು ಹೊರಮೈ ವಿಸ್ತೀರ್ಣ ಸಮ ಪಾದದ ವಿಸ್ತೀರ್ಣ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ 4 + 8 ರ್ಯಾಡಿಕಲ್ 2. 4 ಸಾಮಾನ್ಯವಾದ ಗುಣಕ್ಕಾಗಿರುವುದರಿಂದ 4 ಹೊರಗೆ ತೆಗಿಬೋದು. 4 × 1 + 2 ರ್ಯಾಡಿಕಲ್ 2 ಚದರ ಮೀಟರ್ ಅಂತ ಇತ್ತು. ಇನ್ನು ಪಾಠಪುಸ್ತಕದ 191ನೇ ಪುಟದಲ್ಲಿ ಕೊಟ್ಟಿರುವ ಲೆಕ್ಕಗಳನ್ನು ನೋಡೋಣ. ಅದರಲ್ಲಿ 1ನೇ ಪ್ರಶ್ನೆ ಹೀಗಿದೆ. ಅಂಚುಗಳು 5 ಸೆಂಟಿಮೀಟರ್ ಉದ್ದವಿರುವ ಒಂದು ಚೌಕ, ಒಂದು ಭುಜ 5 ಸೆಂಟಿಮೀಟರು ಮತ್ತು ಅದರಿಂದ ವಿರುದ್ಧ ಶಿರಕ್ಕಿರುವ ಉನ್ನತಿ 8 ಸೆಂಟಿಮೀಟರ್ ಆಗಿರುವ 4 ಸಮಪಾರ್ಶ್ವ ತ್ರಿಕೋನಗಳು. ಇವನ್ನು ಜೋಡಿಸಿಟ್ಟು ಒಂದು ಚೌಕ ಪಿರಮಿಡ್ ಅನ್ನು ನಿರ್ಮಿಸಬೇಕು. ಅದಕ್ಕಾಗಿ ಎಷ್ಟು ಚದರ ಮೀಟರ್ ಕಾಗದ ಬೇಕಾಗುವುದು? ಪ್ರಶ್ನೆ ನಿಮಗೆ ಇಲ್ಲಿ ಕಾಣ್ತಾ ಉಂಟು. ಹಾಗಾದರೆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಏನು ಇರುವುದು ಪ್ರಶ್ನೆಯಲ್ಲಿ? 5 ಸೆಂಟಿಮೀಟರ್ ಭುಜವಿರುವಂತಹ ಒಂದು ಚೌಕ, ನಂತರ ಒಂದು ಭುಜ 5 ಸೆಂಟಿಮೀಟರ್, ಆ ಭುಜಕ್ಕೆ ವಿರುದ್ಧ ಶಿರದಿಂದ ಇರುವ ಉನ್ನತಿ 8 ಸೆಂಟಿಮೀಟರ್ ಆಗಿರುವಂತಹ 4 ಸಮಪಾರ್ಶ್ವ ತ್ರಿಕೋನಗಳು. ಇದನ್ನು ಜೋಡಿಸಿಟ್ಟು ಒಂದು ಚೌಕ ಪಿರಮಿಡ್ ಅನ್ನು ಮಾಡಬೇಕು ಕಾಗದದಿಂದ. ಅದಕ್ಕೆ ಎಷ್ಟು ಚದರ ಸೆಂಟಿಮೀಟರ್ ಕಾಗದ ಬೇಕು ಅಂತ ಕಂಡುಹಿಡಿಯಬೇಕು. ಹಾಗೆ ಇಲ್ಲಿ ಏನೆಲ್ಲ ಅಳತೆಗಳನ್ನು ಕೊಟ್ಟಿದ್ದಾರೆ? ಪಿರಮಿಡ್ಡಿನ ಪಾದದಂಚು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5 ಸೆಂಟಿಮೀಟರ್. ಮತ್ತೇನು ಕೊಟ್ಟಿದ್ದಾರೆ? ತ್ರಿಕೋನದ ಒಂದು ಭುಜ 5 ಸೆಂಟಿಮೀಟರ್. ಆ ಭುಜ ನೋಡಿ ಆ ಚೌಕದ ಭುಜಕ್ಕೆ ಸರಿ ಹೊಂದಿ ನಿಲ್ತದೆ, ಅಂದರೆ ಇದು ಪಾದದಂಚು ಅಂತ ಆಯಿತು ಪಿರಮಿಡ್ಡಿನ. ಆ ಭುಜದಿಂದ ವಿರುದ್ಧ ಶಿರಕ್ಕೆ ಇರುವ ದೂರ ಅಂದರೆ ಉನ್ನತಿ. ಯಾವುದರ ಉನ್ನತಿ? ತ್ರಿಕೋನದ ಉನ್ನತಿ, ಅಂದರೆ ಪಿರಮಿಡ್ಡಿನ ಪಾರ್ಶ್ವೋನ್ನತಿಯನ್ನು ಕೊಟ್ಟಿದ್ದಾರೆ. ಸ್ಪಷ್ಟ ಆಯ್ತಲ್ಲ? ಆ ಚಿತ್ರವನ್ನು ಇಲ್ಲಿ ನೋಡಿ, ಆ ತ್ರಿಕೋನದ ಚಿತ್ರವನ್ನು ನೋಡಿ ನೀವು. ಹಾಗೆ ಇಲ್ಲಿ ಉನ್ನತಿ ಕೊಟ್ಟಿದ್ದಾರೆ, ಪಾದವು ತಿಳಿದಿದೆ. ಅದು ನೇರವಾಗಿ ಇರುವಂತಹ ಒಂದು ಪ್ರಶ್ನೆ ಇದು. ಹಾಗೆ ಇದರ ವಿಸ್ತೀರ್ಣವನ್ನು ನಮಗೆ ಕಂಡುಹಿಡಿಬಹುದು. ಮೊದಲು ನಾವು ಪಿರಮಿಡ್ಡಿನ ಪಾದದ ವಿಸ್ತೀರ್ಣ ಸಮ ಏನು ಬರ್ತದೆ? 5ರ ವರ್ಗ. 5ರ ವರ್ಗ ಎಷ್ಟು? 25. ಆಗ 25 ಚದರ ಸೆಂಟಿಮೀಟರ್. ಇನ್ನು ನಮಗೆ ಒಂದು ಪಾರ್ಶ್ವಮುಖದ ವಿಸ್ತೀರ್ಣ ಸಮ ಅರ್ಧ ಗುಣಿಸು 5 × 8. 5 × 8 ಎಷ್ಟು? 40.
40 ಅರ್ಧ 20, ಅದರಿಂದ 20 ಚದರ ಸೆಂಟಿಮೀಟರ್ ಆಯಿತು ಒಂದು ಪಾರ್ಶ್ವಮುಖದ ವಿಸ್ತೀರ್ಣ. ಪಾರ್ಶ್ವಮುಖಗಳ ವಿಸ್ತೀರ್ಣ 4 × 20 ಸಮ 80 ಚದರ ಸೆಂಟಿಮೀಟರ್. ಪಿರಮಿಡ್ನ ಒಟ್ಟು ಹೊರಮೈ ವಿಸ್ತೀರ್ಣ ಸಮ ಪಾದದ ವಿಸ್ತೀರ್ಣ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ 25 × 80 ಸಮ 105 ಚದರ ಸೆಂಟಿಮೀಟರ್. ಆದ್ದರಿಂದ ಈ ಪಿರಮಿಡ್ ಅನ್ನು ರಚನೆ ಮಾಡಲಿಕ್ಕೆ 105 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಇರುವ ಕಾಗದ ಬೇಕು ಅಂತ ಆಯ್ತು. ಸ್ಪಷ್ಟ ಆಯ್ತಲ್ಲ? ಸರಿ, ಇನ್ನು ಅದೇ 191ನೇ ಪುಟದಲ್ಲಿರುವ 2ನೇ ಪ್ರಶ್ನೆಯನ್ನು ನಾವು ನೋಡುವ. ಚೌಕ ಪಿರಮಿಡ್ಡಿನ ಆಕೃತಿಯಲ್ಲಿರುವ ಒಂದು ಆಟಿಕೆಯ ಪಾದದ ಅಂಚು 16 ಸೆಂಟಿಮೀಟರ್ ಮತ್ತು ಪಾರ್ಶ್ವೋನ್ನತಿ 10 ಸೆಂಟಿಮೀಟರ್ ಆಗಿದೆ. ಇಂತಹ 500 ಆಟಿಕೆಗಳಿಗೆ ಬಣ್ಣ ಹಚ್ಚಲು ಚದರ ಮೀಟರಿಗೆ ರೂಪಾಯಿ 80ರಂತೆ ಎಷ್ಟು ರೂಪಾಯಿ ಖರ್ಚಾಗಬಹುದು? ಚೌಕ ಪಿರಮಿಡ್ಡಿನ ಆಕೃತಿಯಲ್ಲಿರುವಂತಹ ಒಂದು ಆಟಿಕೆ, ಇಂತಹ 500 ಆಟಿಕೆಗಳಿವೆ ಅಲ್ವಾ? ಆಗ ಚೌಕ ಪಿರಮಿಡ್ಡಿನ ಆಕೃತಿಯಲ್ಲಿದ್ದರೆ ಅದರ ಪಾದದ ಅಂಚು ಕೊಟ್ಟಿದ್ದಾರೆ, ಪಾರ್ಶ್ವೋನ್ನತಿ ಕೊಟ್ಟಿದೆ. ಪಾದದ ಅಂಚು 16 ಸೆಂಟಿಮೀಟರ್, ಪಾರ್ಶ್ವೋನ್ನತಿ ಅಂದರೆ ಇಲ್ಲಿ ಕಾಣ್ತಲ್ಲ, ಇದು ಪಾರ್ಶ್ವೋನ್ನತಿ. ಪಾರ್ಶ್ವೋನ್ನತಿ 10 ಸೆಂಟಿಮೀಟರ್. ಇಂತಹ ಎಷ್ಟು ಆಟಿಕೆಗಳಿವೆ? 500 ಆಟಿಕೆಗಳಿವೆ. ಅದಕ್ಕೆ ಬಣ್ಣ ಹಚ್ಚಲಿಕ್ಕೆ ಚದರ ಮೀಟರಿಗೆ 80 ರೂಪಾಯಿ ಅಂತ ಎಷ್ಟು ಖರ್ಚಾಗಬಹುದು ಅಂತೇಳಿ. ಆಗ ಅಲ್ಲಿ ಬಣ್ಣ ಹಚ್ಚುವ ಆ ದರ ಚದರ ಮೀಟರ್ನಲ್ಲಿ ಕೊಟ್ಟದ್ದು, ಅಳತೆಗಳನ್ನೆಲ್ಲ ಕೊಟ್ಟದ್ದು ಯಾವುದರಲ್ಲಿ? ಸೆಂಟಿಮೀಟರ್ನಲ್ಲಿ ಕೊಟ್ಟದ್ದು. ನಾವು ಮೊದಲೇನು ಮಾಡುವ, ಸೆಂಟಿಮೀಟರ್ನಲ್ಲಿ ಅಳತೆಗಳನ್ನು ಕೊಟ್ಟ ಕಾರಣ ಸೆಂಟಿಮೀಟರ್ನಲ್ಲಿಯೇ ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ. ಒಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಅಥವಾ ಹೊರಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ. ಮೊದಲು ಬರೆಯುವ ನಾವು. ಸರಿ, ಆಟಿಕೆಯ ಪಾದ ವಿಸ್ತೀರ್ಣ ಎಷ್ಟು ಬರ್ತದೆ? 16ರ ವರ್ಗ ಎಲ್ಲರೆಷ್ಟು? 256 ಚದರ ಸೆಂಟಿಮೀಟರ್. ಇನ್ನು ಆಟಿಕೆಯ ಒಂದು ಪಾರ್ಶ್ವಮುಖದ ವಿಸ್ತೀರ್ಣ ಸಮ ಏನು ಕೊಟ್ಟಿದೆ ನಮಗೆ? ಇಲ್ಲಿ ಉನ್ನತಿ ಗೊತ್ತಿದೆ, ತ್ರಿಕೋನದ ಉನ್ನತಿ ಗೊತ್ತಿದೆ, ತ್ರಿಕೋನದ ಪಾದ ಗೊತ್ತಿದೆ. ಆಗ ಅರ್ಧ ಗುಣಿಸು 16 × 10, 16ರ ಅರ್ಧ 8, 8 × 10 ಇದಾದರೆ 80 ಚದರ ಸೆಂಟಿಮೀಟರ್. ಆಟಿಕೆಯ ಒಂದು ಪಾರ್ಶ್ವಮುಖದ ವಿಸ್ತೀರ್ಣ 80 ಚದರ ಸೆಂಟಿಮೀಟರ್. ಪಾರ್ಶ್ವಮುಖಗಳ ವಿಸ್ತೀರ್ಣ, ಆಟಿಕೆಯ ಪಾರ್ಶ್ವಮುಖಗಳ ವಿಸ್ತೀರ್ಣ ಎಷ್ಟು ಬರ್ತದೆ? 80 × 4 ಅಂದರೆ 320 ಚದರ ಸೆಂಟಿಮೀಟರ್. ಒಂದು ಆಟಿಕೆಯ ಒಟ್ಟು ಹೊರಮೈ ವಿಸ್ತೀರ್ಣ ಸಮ ಪಾದದ ವಿಸ್ತೀರ್ಣ ಕೂಡಿಸು ಪಾರ್ಶ್ವಮುಖಗಳ ವಿಸ್ತೀರ್ಣ ಸಮ 256 ಕೂಡಿಸು 320. ಹಾಗೆ ಎಷ್ಟು ಬರ್ತದೆ? 576 ಚದರ ಸೆಂಟಿಮೀಟರ್. ಇಂತಹ ಎಷ್ಟು ಆಟಿಕೆಗಳಿವೆ? 500 ಆಟಿಕೆಗಳಿವೆ. ಆದ್ದರಿಂದ ಇಂತಹ 500 ಆಟಿಕೆಗಳ ಹೊರಮೈ ವಿಸ್ತೀರ್ಣ ಏನು ಕಂಡುಹಿಡಿಬೇಕಾಗ ಏನು ಮಾಡಬೇಕು? 500ರಿಂದ ಗುಣಿಸಬೇಕು. ಆಗ 576 ಗುಣಿಸು 500. ಆ 502 ಸೊನ್ನೆನಲ್ಲಿ ಹಾಕ್ಬೋದಮ್ಮೆ, 100ರಿಂದ ಗುಣಿಸು ಅಂತ ಲೆಕ್ಕ ಅಲ್ಲ. 500ರಿಂದ 502 ಸೊನ್ನೆನ ಹಾಕಿ 5ರಿಂದ ಗುಣಿಸಿ. 5 6 33, 5 7 35, 35 3 38, 5 5 25, 25 3 28. ಹಾಗೆ ಎಷ್ಟು ಬರ್ತದೆ? 2,88,000 ಅಂತ ಬರ್ತದೆ. ಏನಿದು? 500 ಆಟಿಕೆಗಳ ಒಟ್ಟು ಹೊರಮೈ ವಿಸ್ತೀರ್ಣ 2,88,000 ಚದರ ಸೆಂಟಿಮೀಟರ್. ಈಗ ನಾವು ಚದರ ಸೆಂಟಿಮೀಟರನ್ನು ಚದರ ಮೀಟರಿಗೆ ಮಾಡಬೇಕು. ಯಾಕೆ? ಬಣ್ಣ ಬಳಿಯುವುದಕ್ಕಿರುವಂತಹ ದರವನ್ನು ಚದರ ಮೀಟರ್ನ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಚದರ ಮೀಟರಿಗೆ 80 ರೂಪಾಯಿ ಅಂತ. ನಮಗೀಗ ಚದರ ಸೆಂಟಿಮೀಟರ್ನಲ್ಲಿ ಉತ್ತರ ಬಂದದ್ದು. ಹಾಗೊಮ್ಮೆ ಆಲೋಚಿಸಿ. ನಾವು ಸಣ್ಣ ತರಗತಿಗಳಲ್ಲಿ ಇದನ್ನು ನಾವು ಕಲಿತಿದ್ದೇವೆ, ಆದರೆ ನಾವು ನೆನಪಿಸುವ. ಏನು? 1 ಮೀಟರ್ ಅಂದರೆ ಏನು? 100 ಸೆಂಟಿಮೀಟರ್, ಸರಿ ಅಲ್ಲ? 1 ಚದರ ಮೀಟರ್ ಅಂದರೆ ಏನು? 1 ಮೀಟರ್ ಉದ್ದ, 1 ಮೀಟರ್ ಅಗಲ ಇರುವಂಥ ಅಥವಾ ಭುಜ 1 ಮೀಟರ್ ಇರುವಂಥ ಒಂದು ಚೌಕದ ವಿಸ್ತೀರ್ಣ, ಸರಿಯಾ? 1 ಚದರ ಮೀಟರ್. ಆಗ ಮೀಟರನ್ನು ನಾವು ಸೆಂಟಿಮೀಟರ್ ಮಾಡಿದರೆ ಒಂದು ಭುಜ 100 ಸೆಂಟಿಮೀಟರ್ ಆಯಿತು, ಇನ್ನೊಂದು ಭುಜವು 100 ಸೆಂಟಿಮೀಟರ್ ಆಯಿತು. ಆಗ 100 × 100, 100 × 100 ಅಂದರೆ 10,000.
ಆಗ 1 ಚದರ ಮೀಟರ್ನಲ್ಲಿ 10,000 ಚದರ ಸೆಂಟಿಮೀಟರ್ ಸಣ್ಣ ಚೌಕಗಳಿವೆ. ಆದ್ದರಿಂದ 1 ಚದರ ಮೀಟರ್ ಅಂತ ಹೇಳಿದರೆ 10,000 ಚದರ ಸೆಂಟಿಮೀಟರ್. ಚದರ ಮೀಟರಲ್ಲಿ ಕೊಟ್ಟಂಥ ಅಳತೆಯನ್ನು ಚದರ ಸೆಂಟಿಮೀಟರ್ ಮಾಡಬೇಕಿದ್ರೆ 10,000ರಿಂದ ಗುಣಿಸಬೇಕು ಅಂತ ಆಯಿತು. ಇನ್ನು ಚದರ ಸೆಂಟಿಮೀಟರ್ನಲ್ಲಿ ಅಳತೆ ಕೊಟ್ಟರೆ ಅದನ್ನು ಚದರ ಮೀಟರಿಗೆ ಮಾಡಬೇಕಿದ್ರೆ ಏನು ಮಾಡಬೇಕಾಗ 10,000ರಿಂದ ಭಾಗಿಸಬೇಕು. ಆಗ ನಮಗಿಲ್ಲಿ ಏನು ಸಿಕ್ಕಿರುವುದು 2,88,000 ಚದರ ಸೆಂಟಿಮೀಟರ್ 500 ಆಟಿಗಳ ಒಟ್ಟು ಹೊರಮೈ ವಿಸ್ತೀರ್ಣ. ಆಗ ನಾವೇನು ಮಾಡಬೇಕು 2,88,000ವನ್ನು 10,000ರಿಂದ ಭಾಗಿಸಬೇಕು. ಸಮ 2,88,000 ಭಾಗಿಸು 10,000. ಮೇಲೆ 10,000ರಿಂದ ಭಾಗಿಸಿದ್ರೆ ಸಾಕು. ಅಂದರೆ ಬಲದಿಂದ ಎಡಕ್ಕೆ 4 ಸ್ಥಾನಕ್ಕೆ ಬಿಂದು ಹಾಕಿದರೆ ಸಾಕು, ಪಾಯಿಂಟ್ ಹಾಕಿದರೆ ಸಾಕು. ಆಗೇನು ಬರ್ತದೆ ಸಮ 28.8 ಚದರ. ಇನ್ನೇನು ಕಂಡುಹಿಡಬೇಕು ನಾವು ಚದರ ಮೀಟರಿಗೆ 80 ರೂಪಾಯಿ ಅಂತೆ ಈ ಆಟಿಕೆಗಳಿಗೆ ಬಣ್ಣ ಬಳಿ ಎಷ್ಟು ಖರ್ಚಾಗ್ತದೆ. ಏನು ಮಾಡಬೇಕು ನಾವು 28.8 ಗುಣಿಸು 80. ಏನು ಬರ್ತದೆ ಗುಣಿಸಿ ನೋಡ, 0ಗೆ 0 ಬರೀರಿ. 8 × 64 6, 8 × 64 6 70, 7 8 2 16, 16 7 23, 2,304 ರೂಪಾಯಿ. ಸರಿ, ನಾವೊಂದು ಹೊಸ ಘನಾಕೃತಿಯನ್ನು ಈ ಪಾಠದಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾವು ಪರಿಚಯ ಮಾಡಿಕೊಂಡಿದ್ದೇವೆ. ಚೌಕ ಪಿರಮಿಡಿನ ಬಗ್ಗೆ ಧಾರಾಳ ವಿಷಯಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಇವತ್ತಿನ ಪಾಠವನ್ನು ನೀವು ಗಮನವಿಟ್ಟು ಕೇಳಿದ್ದೀರಿ. ಎಲ್ಲರಿಗೂ ಕೂಡ ವಂದನೆಗಳು.